ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅಂತರಿತಾ. ಇವತ್ತು ನಾನು ನಿಮ್ಮೆಲ್ಲರಿಗೂ ಡಬಲ್ ಚೈನ್ ಕ್ರಾಶೆಟ್ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಕೂಡ ಕ್ರಾಶೆಟ್ನ ಕಲಿಬೇಕು ಅಂತ ಅಂದರೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಸರಿನಾ? ಡಬಲ್ ಕ್ರಾಶೆಟ್ನ ಮಾಡೋದು ತುಂಬ ಈಸಿಯಾಗಿ ಮಾಡ್ಬೋದು. ಆದರೆ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ನಾನು ಹೇಗೆ ಮಾಡ್ತಿದ್ದೀನಿ ಅಂತ ತುಂಬ ಅಬ್ಸರ್ವ್ ಮಾಡಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್. ಜಸ್ಟ್ 5 ಮಿನಿಟ್ಸ್ ಕಾನ್ಸಂಟ್ರೇಟ್ ಮಾಡಿ. ಡಬಲ್ ಚೈನ್ ಕ್ರಾಶೆಟ್ ಮಾಡೋದಕ್ಕೆ ನಾವೆಲ್ಲ ಸ್ಟಾರ್ಟಿಂಗ್ ಸ್ಲಿಪ್ ನಾಟ್ ಮಾಡಿರಬೇಕು ಮತ್ತು ಸಿಂಗಲ್ ಚೈನ್ ಮಾಡಿರಬೇಕು. ಯಾರೆಲ್ಲ ಇನ್ನೂ ನಾನು ಸ್ಲಿಪ್ ನಾಟ್ ವೀಡಿಯೋನೂ ಮಾಡಿದ್ದೀನಿ, ಸಿಂಗಲ್ ಚೈನ್ ಕ್ರಾಶೆಟ್ಟು ಕೂಡ ವೀಡಿಯೋ ಮಾಡಿದ್ದೀನಿ. ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ, ನನ್ನ ಚಾನಲಲ್ಲಿ ಇದೆ. ಈ ಕೆಳಗಡೆ ವೀಡಿಯೋಸ್ನ ಲಿಂಕ್ ಹಾಕಿರ್ತೀನಿ. ಓಕೆ, ಮತ್ತು ಫಸ್ಟ್ ಸಿಂಗಲ್ ಚೈನ್ ಮಾಡಬೇಕು. ಅದು 5 to 6 ಇದ್ದರೆ ಓಕೆ. ಇದರಲ್ಲೂ ಮಾಡೋದು ಹೇಗೆ ಅಂತ ಹೇಳಿರ್ತೀನಿ, ನೋಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಡೀಟೇಲಾಗಿ ಸಿಂಗಲ್ ಚೈನ್ ಮಾಡೋದು ಹೇಗೆ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ನೋಡ್ಕೊಂಬನ್ನಿ. ಇನ್ನು ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಗಾಯ್ಸ್. ಯಾರೆಲ್ಲ ಇನ್ನೂ ನನ್ನ ವೀಡಿಯೋನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ನಾನಿಲ್ಲಿ ಸಿಂಗಲ್ ಚೈನ್ ಮಾಡ್ಕೊತಾ ಇದ್ದೀನಿ. ಇಷ್ಟು 5 to 6 ಚೈನ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಚೈನ್ನ ನೀವು ನೋಡ್ತಾ ಇರ್ಬೋದು. ಈ ಥರ ಮಾಡ್ಕೊಳ್ಳಿ ಸಿಂಗಲ್ ಚೈನನ್ನು. ಆಮೇಲೆ ಯಾನ್ ಓವರ್ ಮಾಡ್ತಾ ಇದ್ದೀನಿ. ಈಗ ನೀವು ಯಾನ್ ಓವರ್ ಡಬಲ್ ಚೈನ್ ಮಾಡಬೇಕು ಅಂತ ಅಂದರೆ ಲಾಸ್ಟ್ ನೀವು ಇವಾಗ ಸಿಂಗಲ್ ಚೈನ್ನ ಎಲ್ಲಿ ಸ್ಟಾಪ್ ಮಾಡಿರ್ತೀರ ಆ ಚೈನ್ನ ಬಿಡಬೇಕು. ಒಂದು ಚೈನ್ ಬಿಟ್ಬಿಟ್ಟು ನೆಕ್ಸ್ಟ್ ಆ ಕಡೆಯಿಂದ ಸೆಕೆಂಡ್ ಚೈನ್ ಒಳಗಡೆ ಯಾನ್ ಓವರ್ ಮಾಡಿಬಿಟ್ಟು ಹಾಕಿ ಮತ್ತೆ ಯಾನ್ ಓವರ್ ಮಾಡಿ ಅದರೊಳಗಡೆ ಯಾನ್ ಓವರ್ ಮಾಡಿ ತೆಗಿಬೇಕು. ಈಗ ನೀವು 3 ಚೈನ್ಸ್ ನೋಡ್ತಾ ಇದ್ದೀರಾ ಈ ಥರ. ಆಮೇಲೆ ಮತ್ತೆ 2 ಲೂಪ್ಸ್ನ ಯಾನ್ ಓವರ್ ಮಾಡಿಬಿಟ್ಟು ಹಾಕಬೇಕು. ಮತ್ತು ಅಗೇನ್ 2 ಲೂಪ್ಸ್ ಆಗುತ್ತೆ. ಮತ್ತೆ ಯಾನ್ ಓವರ್ ಮಾಡಿ ಅದನ್ನು ಇದಾಗಬೇಕು. ಈ ಥರ ನಿಮಗೆ 1 ಲೂಪ್ ಸಿಗುತ್ತೆ. ಈಗ ನೋಡಿ, ಮತ್ತೆ ಅದು ಆ ಚೈನ್ ಆಯಿತು. ಈಗ ಸೆಕೆಂಡ್ ಚೈನ್ಗೆ ಹಾಕ್ತಿದ್ದೀನಿ. ಸೆಕೆಂಡ್ ಚೈನ್ಗೆ ಹಾಕಿ ಈ ಥರ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ ಆಗುತ್ತೆ. ಈಗ ಮತ್ತೆ ಯಾನ್ ಓವರ್ ಮಾಡಿಬಿಟ್ಟು ಅದರೊಳಗಡೆ ಹಾಕೋದು, ಯಾನ್ ಓವರ್ ಮಾಡೋದು. ಮತ್ತೆ ಯಾನ್ ಓವರ್ ಮಾಡಿ ನೆಕ್ಸ್ಟ್ 3rd ಚೈನ್ಗೆ ಹಾಕಬೇಕು. ಅಲ್ಲಿಂದ 3rd ಚೈನಿಂದ ಒಳಗಡೆ ಹಾಕಿ ಆಮೇಲೆ ಮತ್ತೆ ಅಲ್ಲಿ 1 ಟೈಮ್ ಯಾನ್ ಓವರ್ ಮಾಡಬೇಕು. ಆಮೇಲೆ ಹೊರಗಡೆ ತೆಗೆದು ಮತ್ತೆ 3 ಲೂಪ್ಸ್ ಕಾಣುತ್ತೆ.